ಸೊ ಹೀಗೆ ಇನ್ನು ಸಾಕಷ್ಟು ಜನ ಕಾಲ್ ಮಾಡ್ತಿದ್ದಾರೆ, ತುಂಬ ಜೋಶಲ್ಲಿದ್ದಾರೆ. ಕೆಲವ್ರಿಗಂತೂ ಏನು ಮಾತಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಕಪ್ ಗೆದ್ದಿರೋದು ಖುಷಿ, ತುಂಬ ಎಮೋಷ್ನಲ್ ಕೂಡ ಆಗಿದ್ದಾರೆ ಬಹಳಷ್ಟು ಜನ ಫ್ಯಾನ್ಸು. ಸ್ವತಃ ವಿರಾಟ್ ಕೊಹ್ಲಿನೇ ಅಷ್ಟು ಎಮೋಷ್ನಲ್ ಆದರು. ಯಾಕೆಂದರೆ RCB IPL ಕಪ್ ಗೆಲ್ಲೋದು ಅದು ಕೇವಲ ಒಂದು ಟ್ರೋಫಿ ಥರ ಯಾರೂ ನೋಡ್ತಾ ಇಲ್ಲ. ಅದ್ರ ಬದಲು ಅದನ್ನು ಒಂದು ಎಮೋಷನ್ ಅಂತ ತಗೊಂಡಿರೋದ್ರಿಂದ. ಲಕ್ಷ್ಮಿ ಅಂತ ಕಾಲ್ ಮಾಡಿದ್ದಾರೆ. ಲಕ್ಷ್ಮಿ ನಮಸ್ತೆ. ಹಲೋ ಲಕ್ಷ್ಮಿ ಅವರೇ ಹೇಳಿ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ಈ ಸಲ ಕಪ್ ನಮ್ದು ಸರ್. ಈ ಸಲ ಕಪ್ ನಮ್ದು ಆಗೋಯ್ತು. ಹೌದು ಸರ್, ಈ ಸಲ ಕಪ್ ನಮ್ದು ಸರ್. ಸರ್ ನಮ್ಮ ಮನೇಲಿ ನಮ್ಮ ವೈಫ್ ಬಂದು ಫುಲ್ ಅಭಿಮಾನಿ ಸರ್, RCB ಅಭಿಮಾನಿ ಹೆಂಡತಿ. ನೀವಿಲ್ವಾ? ಲವ್ ಮ್ಯಾರೇಜ್ ಆಗಿದೆ ಸರ್. ಚಿಕನ್ ಪಾರ್ಟಿ ರಾತ್ರಿ ಫುಲ್ ಖುಷಿ ಸರ್. ಫುಲ್ DJ ಹಾಕೊಂಡು ಫುಲ್ ಡ್ಯಾನ್ಸ್ ಸರ್. ಮನೇಲಿ ಫುಲ್ ಡ್ಯಾನ್ಸು ಸರ್. ನಮ್ಮ ಮನೇಲಿ ಫುಲ್ ಎಲ್ಲರೂ RCB ಅಭಿಮಾನಿಗಳೇ. ಓಕೆ. ನಾನು ಅಭಿಮಾನಿ ಸರ್, ಆದ್ರೂ ನಾನು RCB ಸಪೋರ್ಟ್ ಮಾಡಿದೀನಿ ಸರ್. RCB ಈ ಸಲ ಕಪ್ ನಮ್ದು. ಅದ್ರಾಗೂ ಸರ್ ನನ್ನ ಮಗಳು 18ನೇ ತಾರೀಕು ಹುಟ್ಟಿದ್ದಾಳೆ. 18 ಆ ಡೇಟ್ ನೋಡಿ ಸರ್. ನೆನ್ನೆ ಫೈನಲ್ ನಡೆದಿರೋದು 18. ಎಲ್ಲ ಕೂಡಿದ್ರು 18 ಬರುತ್ತೆ. ವಿರಾಟ್ ಕೊಹ್ಲಿ ನಂಬರ್ 18, ಜರ್ಸಿ ನಂಬರ್ 18 ವರ್ಷ. ಹಾಗಾಗಿ ಈ ಸಲ ಕಪ್ ನಮ್ದು ಸರ್. ಈ ಸಲ ಕಪ್ ನಮ್ದು. ಜೈ RCB. ಥ್ಯಾಂಕ್ ಯು ಲಕ್ಷ್ಮೀ ಜೈ. ರಾಮಮೂರ್ತಿ ಅಂತ ನಂಜನಗೂಡಿಂದ ಕಾಲ್ ಮಾಡಿದ್ದಾರೆ. ಹಾಯ್ ರಾಮಮೂರ್ತಿ ಅವರೇ. ಹಲೋ ಸರ್. ವಿರಾಟ್ ಕೊಹ್ಲಿ ಅವರಿಗೆ ನಮ್ಮ ಅಭಿನಂದನೆ. ಇಡೀ ತಂಡಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ಬಿಡಿ ಸರ್, ನಮ್ಮ ಪರವಾಗಿ ನಿಮ್ ಚಾನಲ್ ಕಡೆಯಿಂದ. ಬಹಳ ಚೆನ್ನಾಗಿ ಆಡಿದ್ದಾರೆ. ಬಹಳ ಖುಷಿ ಆಯ್ತು. 18 ವರ್ಷಗಳ ನಂತರ ಒಂದು ಕನಸು ನನಸಾಗಿದೆ. ಎಲ್ಲರಿಗೂ ಅಭಿನಂದನೆಗಳು ಸರ್. ಇನ್ನು RCB ಹತ್ರ ಕಪ್ ಇಲ್ಲ ಅಂತ ಯಾರು ಹೇಳಂಗಿಲ್ಲ ಇನ್ಮೇಲೆ. ಇದ್ ಹೇಳಾಗಿಲ್ಲ. ಎಷ್ಟು ವರ್ಷ ಆದ್ರೂ ಕಪ್ ನಮ್ದೇನೆ. ಅದು ಯಾರಿಗೂ ಕೊಡೋ ಪ್ರಶ್ನೆನೇ ಬರೋದಿಲ್ಲ. ನೀವು ಸಹ ಅದನ್ನ ಒಳ್ಳೆ ಟೆಲಿಕಾಸ್ಟ್ ಮಾಡಿದ್ರಿ ಮ್ಯಾಚ್ ಗಳನ್ನ. ನಿಮ್ಗೂ ಅಭಿನಂದನೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇದು ಅಭಿಮಾನಿಗಳ ಖುಷಿ. ಇಡೀ ರಾತ್ರಿ ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ. ಕೆಲವರು ರಸ್ತೆಗಿಳಿದು ಈ ತರ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡಿದ್ರು, ಪಟಾಕಿ ಸಿಡಿಸಿದ್ರು. ಇನ್ ಕೆಲವರು ಮನೇಲಿ ಫ್ಯಾಮಿಲಿ ಜೊತೆ ಮ್ಯಾಚ್ ನ ಮಜಾ ಮಾಡಿದ್ದಾರೆ. ಬಳ್ಳಾರಿಯಿಂದ ರವಿ ಕಾಲ್ ಮಾಡಿದ್ದಾರೆ. ಹಾಯ್ ರವಿ ಅವರೇ. ಹಲೋ ರವಿ, ಎಷ್ಟು ವರ್ಷ ನಿನ್ಗೆ? ಎಷ್ಟು ವರ್ಷ ರವಿ ನಿಂಗೆ? 12 ವರ್ಷ. ಸೊ RCB ಗೆದ್ಬಿಡ್ತು ನಿನ್ನೆ. ಏನ್ ಹೇಳ್ತೀಯಾ ರವಿ? ಟಿವಿ ನೋಡ್ಕೊಂಡು ಮಾತಾಡಬಾರ್ದು. ಹಲೋ, ಕಾಲ್ ಕಟ್ ಆಗಿದೆ ಅನ್ಸುತ್ತೆ. 12 ವರ್ಷದ ಹುಡುಗ ರವಿ ಅಂತ ಕಾಲ್ ಮಾಡಿದ್ದು. ಸುನಿಲ್ ಅಂತ ಮತ್ತೊಬ್ರು ಕಾಲರ್ ಬೆಳಗಾವಿಯಿಂದ. ಹಾಯ್ ಸುನಿಲ್. ಹಲೋ ಸರ್. ಜೈ RCB. ಜೈ RCB ಸರ್. ಏನ್ ಹೇಳ್ತೀರಾ ಸುನಿಲ್? ನಮ್ಮ RCB ಹೆಮ್ಮೆ ಸರ್. ಏನಾದ್ರು ಹೇಳಿ ಇದೇ ಖುಷಿಲಿ. ನಾವು ಏನು ಮಾತಾಡ್ಬೇಕಂತಿದ್ದಲ್ಲ ಸರ್. RCB ಅಷ್ಟೊಂದ ಕಪ್ ಗೆದ್ದಿವಿ ಸರ್. ನಾವು ಗೆಲ್ಲೋ ಕಾರಣ ಸರ್ ಕೃಣಾಲ್ ಪಾಂಡ್ಯ ಸರ್. ಕೃಣಾಲ್ ಪಾಂಡ್ಯಂಗ್ ಫುಲ್ ಕ್ರೆಡಿಟ್ ಕೊಡ್ತೀರಾ? ಹಾ ಸರ್. 18 ವರ್ಷ ಆದ್ಮೇಲೆ ಕೊನೆಗೂ ಕಪ್ ಬಂತು ಬೆಂಗಳೂರಿಗೆ. ಏನ್ ಅನ್ಸುತ್ತೆ? ನಮ್ಮ RCB ಗೆಲ್ಲಕ್ಕೆ ಕಾರಣ 18 ಸೀಸನ್ ಸರ್. ಓಕೆ, ಥ್ಯಾಂಕ್ ಯು ಸುನಿಲ್. ಶಿವಮೊಗ್ಗದಿಂದ ವಿಜಯ್ ಕುಮಾರ್ ಕಾಲ್ ಮಾಡಿದ್ದಾರೆ. ವಿಜಯ್ ಅವರೇ ನಮಸ್ತೆ. ಸರ್ ನಮಸ್ತೆ ಸರ್. ಫುಲ್ ಜೋಶಲ್ಲಿ ಇದ್ದೀರಾ? ಹೌದು ಸರ್, ಫುಲ್ ಜೋಶಲ್ಲಿ ಇದೀವಿ. RCB 18 ವರ್ಷ ಬಳಿಕ ಗೆದ್ದಿದೆ. ತುಂಬಾ ಖುಷಿ ಆಗ್ತಿದೆ ಸರ್. ಎಷ್ಟು ಖುಷಿ ಆಗ್ತಾ ಇದೆ ಸರ್? ತುಂಬಾ ಖುಷಿ ಸರ್. ಎಷ್ಟೊಂದು ಟೀಕೆಗಳು, ಗೆಲ್ಲೋದೇ ಇಲ್ಲ ಅನ್ನೋ ಒಂದು ಇದು ಹೇಟರ್ಸ್. ಇವಾಗ ನೋಡಿದ್ರೆ ತುಂಬಾ ಸಂತೋಷ ಆಗ್ತಿದೆ ಸರ್. 18 ವರ್ಷದ ಬಳಿಕ ಒಂದು ವಿರಾಟ್ ಕೊಹ್ಲಿ ಅವರು ಫಸ್ಟ್ ಸೀಸನ್ ಇಂದ ಇಲ್ಲಿವರೆಗೆ ಇದ್ದಾರೆ ಸರ್. ಹೌದು, ಎಲ್ಲರಿಗೂ ತುಂಬಾ ಒಂದು ಖುಷಿ ಆಗ್ತಿದೆ ಸರ್. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಆಸ್ ಎ RCB ಫ್ಯಾನ್? ಸರ್ ಈ ಸಲ ಕಪ್ ನಮ್ದು. ಇನ್ನು ಮುಂದೆ ಯಾವ್ದೊಂದು ಪ್ರೆಷರ್ ಇರಲ್ಲ ಸರ್. ನೆಕ್ಸ್ಟ್ ಸೀಸನ್ಗೆ ನಮ್ಗೆ ಯಾವ್ದೊಂದು ಪ್ರೆಷರ್ ಇರೋದಿಲ್ಲ. ನಾವು ಕಪ್ಪೆ ಗೆದ್ದಿಲ್ಲ ಅನ್ನೋ ಪ್ರೆಷರೇ ಇರೋದಿಲ್ಲ. ನೆಕ್ಸ್ಟ್ ಸಲ ನಾವೇ ಗೆಲ್ತೀವಿ. ಓಕೆ, ಆ ಕೆಪಾಸಿಟಿ ನಮ್ಗಿದೆ ಸರ್. 100% ಟೀಕೆಗಳಿಂದ. ಹೌದು ಸರ್, ಟೀಕೆಗಳಿಂದ ಹೊರಗೆ ಬಂದಿದೀವಿ. ಎಲ್ರಿಗೂ ಉತ್ತರ ಕೊಟ್ಟಿದೀವಿ ಸರ್. ಎಲ್ರಿಗೂ ಉತ್ತರ ಕೊಟ್ಟಾಗಿದೆ, ಕಪ್ಪು ಎತ್ಕೊಂಡು ಬಂದಾಗಿದೆ. ಥ್ಯಾಂಕ್ ಯು ವಿಜಯ್ ಅವರೇ ಕಾಲ್ ಮಾಡಿದ್ದಕ್ಕೆ. ಸೊ ಹೌದು, ಕಂಪ್ಲೀಟ್ಲಿ ಪ್ರೆಷರ್ ರಿಲೀಸ್ ಆಗಿದೆ. ಇಷ್ಟೂ ಸೀಸನಿಂದ ಪ್ರತಿ ಸಲ ಈ ಸಲ ಕಪ್ ನಮ್ದೆ ಅಂತ ಹೇಳ್ಕೊಂಡು ಬರ್ತಾ ಇದ್ವಿ. ಆದರೆ ಕಪ್ ಕೈ ತಪ್ಪಿದಾಗೆಲ್ಲ ಬೇಜಾರಾಗ್ತಾ ಇತ್ತು. ಮುಂದಿನ ಸೀಸನ್ ಆದರೂ ನಾವು ಕಪ್ ಹೊಡಿಲೇಬೇಕು ಅನ್ನೋ ಪ್ರೆಷರು ತಂಡದ ಮೇಲೂ ಇತ್ತು, ಅಭಿಮಾನಿಗಳಲ್ಲೂ ಇತ್ತು. ಇನ್ಮೇಲೆ ಆ ಪ್ರೆಷರ್ ಇದ್ದಂಗೆ ಕಾಣಲ್ಲ. ಕಪ್ ನಮ್ದಾಗಿಸ್ಕೊಂಡಾಯಿತು. ನೆಕ್ಸ್ಟ್ ಸೀಸನ್ಗೂ ಇದೇ ಪರ್ಫಾರ್ಮೆನ್ಸ್ ಮುಂದುವರಿಲಿ ಅನ್ನೋದು ನಿರೀಕ್ಷೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.